CWKLನ ಎಲ್ಲ ತಂಡದವರಿಗೆ, ಮಾಲೀಕರಿಗೆ, ಕ್ಯಾಪ್ಟನ್ಗೆ ಮತ್ತು ಸ್ಪರ್ಧೆಗಳಿಗೆ ಎಲ್ರಿಗೂ ಈ ಸುಂದರ ಸಂಜೆಯಲ್ಲಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ಬರೋದಿಲ್ಲ ಅಂದರೂ ಗಲಾಟೆ ಮಾಡಿ ಕರೆಸ್ತಾರೆ. ನಾವು ಎಲ್ಲೆಲ್ಲೋ ನಮ್ಮದು ಅಂತ ರಾಜಕೀಯವಾಗಿ ಕಾರ್ಯಕ್ರಮಗಳಿರುತ್ತೆ, ತಡ ಆಗುತ್ತೆ ಅಂತ ಹೇಳಿದ್ರು. ಕೇಳಲಿಲ್ಲ, ನವರಸನವರು ಬರಲೇಬೇಕು ಅಂತ ಹೇಳಿದ್ರು, ಬಂದಿದ್ದೀನಿ. ಮತ್ತು ಮೊನ್ನೆ ಕೂಡ ಶನಿವಾರ ಭಾನುವಾರ ಅಂತ ಅನಿಸುತ್ತೆ, ಇದೇ ಜಾಗದಲ್ಲೇ ಒಂದು ತರಬೇತಿ ಶಿಬಿರವನ್ನು ಕೂಡ ಸ್ಪರ್ಧೆಗಳಿಗೆ ಮಾಡಿರತಕ್ಕಂಥದ್ದು. ಅದರಲ್ಲಿ ಕೆಲವರಿಗೆ ಇಂಜೂರ್ ಕೂಡ ಆಗಿದೆ ಅಂತೇಳಿ ಕೇಳ್ಪಟ್ಟೆ. ಬಹುಶಃ ಇಲ್ಲ ನೀವು ಹೇಳಬೇಡಿ, ಕೆಲವ್ರಿಗೆ ಆಗುತ್ತೆ, ಇವರು ಯಾರಿಗೂ ಆಗಿಲ್ವಾ? ಆಗಿದೆಯಲ್ವಾ? ಮತ್ತೆ ಯಾಕೆ ಸುಳ್ಳು ಹೇಳ್ತೀರಿ? ಗಾಡ್ ಗ್ರೇಸು ನೋಡಿ, ಆಟ ಅಂದಮೇಲೆ ಆಟದಲ್ಲೇ ನಾವು ಎಲ್ಲಾನು ತಗೋಬೇಕಾಗ್ತದೆ. ಇಲ್ಲಿ ಯಾವುದೇ ಥರ ಅಗ್ರೆಸಿವ್ ಆಗಿ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆಟದ ಮನೋಭಾವವನ್ನು ಇಟ್ಕೊಂಡೇ ನಾವು ಪ್ಲೇಯರ್ಸ್ ಎಲ್ಲ ನಾವು ಫೀಲ್ಡ್ಗೆ ಇಳಿಬೇಕಾಗ್ತದೆ. ಅದನ್ನು ಮನಸ್ಸಲ್ಲಿಟ್ಕೊಂಡು ದಯಮಾಡಿ ನಾನು ಎಲ್ಲರಿಗೂ ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ, ಆರೋಗ್ಯ ಮುಖ್ಯ. ಆರೋಗ್ಯವೇ ಸೌಭಾಗ್ಯ. ಅದು ಇದ್ದರೆ ಎಲ್ಲ ನಡೀತದೆ, ಇಲ್ಲಾಂದ್ರೆ ಒಂದು ಹೆಜ್ಜೆನೂ ಮುಂದೆ ಹೋಗಕ್ಕಾಗಲ್ಲ. ಸೌಭಾಗ್ಯ ಯಾರು ಅಂತನಾ? ಕೊನೆಯದಾಗಿ ಯಾರು ಗೆದ್ದು ಸಾಯಿಗೋಲ್ಡ್ ಕಪ್ನ ಗೆದ್ದು ಬರ್ತಾರಲ್ಲ ಅವರೇ ಸೌಭಾಗ್ಯ. ಅವ್ರಿಗೆ ಸೌಭಾಗ್ಯ. ಅದರಿಂದ ಯಾಕೆಂದ್ರೆ ನಾನು ನವರಸನ್ ಜೊತೆಯಲ್ಲಿ ಸುಮಾರು ಒಂದು 5 ವರ್ಷದಿಂದ ಒಂದು ಸ್ನೇಹದಿಂದ ಒಂದು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನನಗೆ ಮೊನ್ನೆ ನಾನು ಕೇಳಿದೆ, ನವರಸನ್ ಒಂದು 5 ಲಕ್ಷ ರೂಪಾಯಿ ನನಗೆ ಸಾಲ ಕೊಡಿ ಅಂತ ಕೇಳಿದೆ. ನಾನು ನಿಮಗೆ ಯಾಕೆ ಸರ್ ದುಡ್ಡು ಅಂದರು ನನಗೆ. ಹೇಳ್ರಿ, ಕೊಡ್ತೀರಾ ಇಲ್ವಾ ಹೇಳ್ರಿ ಹಿಂದೆ. ಆಯ್ತು ಸರ್ ಕೊಡ್ತೀನಿ ಅಂತೇಳಿ ಚೆಕ್ ಬರೆದು ಸೈನ್ ಹಾಕಕ್ಕೆ ಹೋದ್ರು. ಹಾಗೆ ನವರಸನ್ ನನಗೆ ಸ್ವಲ್ಪ ಆರೋಗ್ಯ ಕಮ್ಮಿ ಇದೆ, ಅದನ್ನು ಸಾಲ ಕೊಡ್ರಿ ಅಂತ ಕೇಳಿದೆ ನಾನು. ಸಾರ್ ಅದು ಒಂದು ಕೇಳಬೇಡಿ ಸರ್, ನನ್ನ ಕೈಯಲ್ಲಿ ಆಗಲ್ಲ, ದುಡ್ಡು ಬೇಕಾದ್ರೆ ಕೊಡ್ತೀನಿ, ಆರೋಗ್ಯ ಸಾಲ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗೆ ಯಾರ ಆರೋಗ್ಯವನ್ನು ಯಾರು ಕೂಡ ಸಾಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡ್ಕೋಬೇಕು. ಅದರಿಂದ ನಾನು ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯಮಾಡಿ ಇನ್ನೇನು 5-6ನೇ ತಾರೀಕು ಮ್ಯಾಚು ಏನು ಇಲ್ಲೇ ನಮ್ಮ ನಾಗರಬಾವಿ ಇನ್ನೂ ಮಾಡಿಲ್ವಾ? ಕಿಂಗ್ಸ್ ಸ್ಟೇಡಿಯಂ ಅಲ್ಲಿ 5 ಮತ್ತು 6ನೇ ತಾರೀಕು ಇದೇ ನಮ್ಗೆ ಹತ್ರ ಇರತಕ್ಕಂಥದ್ದು ನಾಗರಬಾವಿ, ಅಲ್ಲೇ ಮಾಡಬೇಕಂತೇಳಿ ಉದ್ದೇಶ ಇಟ್ಕೊಂಡು ನಮ್ಮ ನವರಸನವರು ಒಳ್ಳೆ ಸ್ಟೇಡಿಯಂ, ಅದು ತುಂಬ ಚೆನ್ನಾಗಿದೆ. ನಾನು ಕಂಠೀರವ ಸ್ಟೇಡಿಯಂ ಕೊಡ್ತೀನಿ ಅಂದರು ಬೇಡ ಅಂದ್ಬಿಟ್ರು. ನಮ್ಮ ಸರ್ಕಾರ ಮಟ್ಟದಲ್ಲಿ ನನ್ನ ಲೆವೆಲಲ್ಲಿ ಇದೆ, ಅದು ನಾನೇ ಮಾಡಿಸ್ಕೊಡ್ತಾ ಇದ್ದೆ, ಬೇಡ ಅಂದರು. ನಮ್ಮ ಹೋಮ್ಲಿ ಫೀಲ್ ಆಗ್ತೀವಿ, ನಾವು ಇಲ್ಲೇ ಇರ್ತೀವಿ ಸರ್ ಅಂತ ಹೇಳಿದ್ರು. ಆಯಿತು ಅಂತೇಳಿ ಅವರಿಗೆ ಬಿಟ್ಟಿದ್ದೀನಿ. ಬಹುಶಃ ಒಟ್ಟು ಎಷ್ಟು ಟೀಮ್ ಆಯಿತು? 7 ಆಗಿದೆಯಾ? 7 ಟೀಮ್ ಈಗೇನು ತಯಾರಿ ಆಗಿದೆ. ಬಹುಶಃ ಎಲ್ಲರೂ ತರಬೇತಿಯನ್ನು ಕೂಡ ಪಡೆದಿದ್ದಾರೆ. ಎಲ್ಲರೂ ಕೂಡ ಈಗ ಮ್ಯಾಚ್ ಆಡಲಿಕ್ಕೆ ಸಿದ್ಧವಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಎಲ್ರಿಗೂ ಒಳ್ಳೇದಾಗಬೇಕು. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒಂದು ಆಶಾಭಾವನೆ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಬಹುಶಃ ಇವತ್ತೇನು ಸಾಯಿ ಗೋಲ್ಡ್ ಪ್ಯಾಲೇಸ್ ಟೀಮ್ ಇಲ್ಲಿ ಎಲ್ಲ ಕ್ವೀನ್ಸ್ ನಿಂತಿದ್ದಾರೆ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಕ್ಯಾಪ್ಟನ್ ನಿಖಿತಾ ಅವರು ಇದ್ದಾರಾ? ಓಕೆ, ಅವರು ಇಲ್ಲೇ ನಿಂತಿದ್ದಾರೆ. ಅವರ ನೇತೃತ್ವದಲ್ಲಿ ಟೀಮು ಚೆನ್ನಾಗಿ ಯಶಸ್ವಿಯಾಗಿ ಗೆದ್ದು ಬರಲಿ ಅಂತೇಳಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಮತ್ತು ಎಲ್ಲ ಟೀಮ್ಗಳು ಕೂಡ ಒಳ್ಳೇದಾಗಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಅದರಿಂದ ಎಲ್ರಿಗೂ ಇವತ್ತೇನು ಸೇರಿದ್ದೀವಿ, ಈ ಒಂದು ಶುಭ ಸಂದರ್ಭ ಯಾವತ್ತೂ ಇರಬೇಕು. ಕನ್ನಡ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ನಾವೆಲ್ಲರೂ ಸೇರಿ ಉಳಿಸಿ ಬೆಳೆಸುವಂಥ ಕೆಲಸ ಮಾಡೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ
ನನ್ನ ಸಹಕಾರ ಈ ಸ್ಪೋರ್ಟ್ಸ್ಗೆ ಎನಿ ಟೈಮ್ ಇರುತ್ತೆ. ಈಗೇನು ಅಪ್ಪು ಕಪ್ಪು ಕೂಡ ನಿನ್ನೆ ಚೇತನ್ ಅವರು ಟೀಮ್ ನಾಳೆ ಸಾಯಂಕಾಲ ಯಾವ ಹೋಟ್ಲದು ಶೆಲ್ಟನಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಸೌತ್ ಇಂಡಿಯಾ ಮಟ್ಟದಲ್ಲಿ ಈ ಸತಿ ಮಾಡ್ತಾ ಇದೀವಿ. ಕರ್ನಾಟಕ ಟೀಮ್ನ ಸಾಯಿ ಗೋಲ್ಡ್ ಪ್ಯಾಲೇಸೇ ಲೀಡ್ ಮಾಡುತ್ತೆ. ಜೊತೆಗೆ ಆಂಧ್ರ, ತಮಿಳುನಾಡು, ಕೇರಳ 4 ಸ್ಟೇಟ್ ಟೀಮ್ಗಳು ಈ ಸ್ಪರ್ಧೆಯಲ್ಲಿ ಇರ್ತಾರೆ. ಈ ಸತಿ ಅಪ್ಪು ಕಪ್ಪು ತುಂಬ ಚೆನ್ನಾಗಿ ಬರಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ಭಾಳಷ್ಟು ಜನ ನಮ್ಮ ಫಿಲಿಂ ಸ್ಟಾರ್ಸ್ ಬರ್ತಾರೆ, ಅವರು ಕೂಡ ಸ್ಪರ್ಧೆಯಾಗಿ ಭಾಗವಹಿಸ್ತಾ ಇದ್ದಾರೆ ಅಂಥೇಳಿ ಮತ್ತೊಮ್ಮೆ ನಿಮಗೆ ತಿಳಿಸ್ತಾ, ಇನ್ನೇನು 10ನೇ ತಾರೀಕು ಏಪ್ರಿಲ್ 10ನೇ ತಾರೀಕು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಲ್ಲೇಶ್ವರಂ ಶಾಖೆ ಶುಭಾರಂಭಗೊಳ್ಳಲಿದೆ. ತಾವು ಕೂಡ ಎಲ್ಲರೂ ಕೂಡ ಬಂದು ಆ ಮಲ್ಲೇಶ್ವರಂ ಶಾಖೆ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ನನಗೆ ಶುಭಾರೈಕೆಯನ್ನು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೋತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.